ಪಪ್ಪಾಯಿ ತೋಟಗಾರಿಕೆ ಬೆಳೆ ಸಂಪೂರ್ಣ ನಾಶ. ಬಿಕ್ಕಿ ಬಿಕ್ಕಿ ಅಳುತ್ತಾ ಕಣ್ಣೀರು ಹಾಕಿದ ರೈತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಡೆಲಡಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಈಚಲಬೊಮ್ಮನಹಳ್ಳಿ ಗ್ರಾಮದಲ್ಲಿ ಏಪ್ರಿಲ್ 16ರಂದು ಬುಧವಾರ ಸಾಯಂಕಾಲ 5:45 ಸಮಯದಲ್ಲಿ ಗುಡುಗು ಮಿಂಚು ಬಿರುಗಾಳಿ ಸೇರಿ ಸುರಿದ ಭಾರೀ ಮಳೆಗೆ ಪಿ ಎಮ್ನೂರ್ ಸಾಬ್ ಇವರು 3 ಎಕರೆ ಪಪ್ಪಾಯಿ ತೋಟಗಾರಿಕೆ ಬೆಳೆಯನ್ನು ಬೆಳೆದಿದ್ದು, ಈ ರೈತನ ಜಮೀನು ಕುಪ್ಪನಕೇರಿ ಕಂದಾಯ ಗ್ರಾಮಕ್ಕೆ ಸೇರಿದ್ದು ಸರ್ವೆ ನಂಬರ್ 360 ಆಗಿದ್ದು, ಈ ಜಮೀನಿನಲ್ಲಿ ಬೆಳೆಯ ಫಲವು ಬಂದಿದ್ದು ಕೈ ಸೇರುವ ಹಂತದಲ್ಲಿ ಪ್ರಕೃತಿಯ ವಿಕೋಪಕ್ಕೆ ನಾಶ ಆಗಿರುವುದಕ್ಕೆ ಎಮ್ನೂರ್ ಸಾಬ್ ರೈತನು ತಾನು ಬೆಳೆದ ಫಲಕ್ಕೆ ಸರಿಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಹೆಚ್ಚಾಗಿ ಬೆಳೆಗೆ ಖರ್ಚು ಮಾಡಿದ್ದೇನೆ ಹಾಗೂ 3 ಎಕರೆ ಜಮೀನಿನಲ್ಲಿ ಕನಿಷ್ಠ 2500 ಗಿಡಗಳನ್ನು ನೆಟ್ಟಿದ್ದು, ಪ್ರತಿ ಗಿಡದಿಂದ ಕನಿಷ್ಠ 1.50 ಕ್ವಿಂಟಲ್ನಷ್ಟು ಫಲ ಬಂದಿದ್ದು, ಬುಧವಾರದಂದು ಸುರಿದ ಗಾಳಿ ಮಳೆಗೆ ಸಂಪೂರ್ಣವಾಗಿ 2500 ಪಪ್ಪಾಯಿ ಗಿಡಗಳು ನೆಲಕ್ಕುರುಳಿ ಎಲ್ಲಾ ಫಲವು ಕೈಗೆ ಬಂದ ತುತ್ತು ಬಾಯಿಗೆ ಸಿಗಲಿಲ್ಲ ಎನ್ನುವ ಗಾದೆಯಂತೆ ಈ ಬಡ ರೈತನ ಕೊರಳಿಗೆ ಪ್ರಕೃತಿಯಿಂದ ಸಂಪೂರ್ಣವಾಗಿ ಪಪ್ಪಾಯಿ ತೋಟವು ನಾಶವಾಗಿರುವುದಕ್ಕೆ ಎಮ್ನೂರ್ ಸಾಬ್ ಹಾಗೂ ಕುಟುಂಬಸ್ಥರು ಹೊಲದಲ್ಲಿ ಬೆಳೆದ ಪಪ್ಪಾಯಿ ನೆಲಕ್ಕುರುಳಿರುವ ಗಿಡಗಳನ್ನು ಕಂಡು ಕಣ್ಣೀರು ಇಡುತ್ತಾ ತಮ್ಮ ಅಳಲನ್ನು ನಮ್ಮ ಸುದ್ದಿವಾಹಿನಿಯ ಮೂಲಕ ತಿಳಿಸಿರುತ್ತಾರೆ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರದ ವತಿಯಿಂದ ಪ್ರಕೃತಿ ವಿಕೋಪದ ಅಡಿಯಲ್ಲಿ ನಾಶವಾಗಿರುವ ಈ ಪಪ್ಪಾಯಿ ತೋಟಕ್ಕೆ ಸರ್ಕಾರದಿಂದ ಪರಿಹಾರ ಕೊಡುವಂತೆ ತಮ್ಮ ಅಳಲನ್ನು ಹೇಳಿಕೊಂಡಿರುತ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಈಡಿಗರ ಸಂತೋಷ್ ಇವರು ಸಹ ಈ ರೈತರ ಪರಿಸ್ಥಿತಿಯನ್ನು ತಮ್ಮ ಗ್ರಾಮದ ರೈತರ ಕುರಿತು ನಮ್ಮ ಸುದ್ದಿವಾಹಿನಿಗೆ ತಿಳಿಸಿರುತ್ತಾರೆ. ಈ ವಿಷಯವನ್ನ ತಿಳಿದ ಗ್ರಾಮ ಲೆಕ್ಕಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ಭೂಮಿಯಲ್ಲಿ ನೀವು ಬೆಳೆದ ಫಲವು ನಷ್ಟವಾಗಿರುವ ಕುರಿತು ಮೇಲಿನ ಅಧಿಕಾರಿಗಳಿಗೆ ತರುವುದಾಗಿ ತಿಳಿಸಿದರು. ಹಾಗೆ ಪರಿಶೀಲಿಸಿ ಕಚೇರಿಗೆ ಪರಿಹಾರದ ಅರ್ಜಿ ಸಲ್ಲಿಸುವಂತೆ ತಿಳಿಸಿರುತ್ತಾರೆ. ಹಾಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಹ ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿ ಪಪ್ಪಾಯಿ ಗಿಡಗಳು ನೆಲಕ್ಕೆ ಉರುಳಿರುವ ಹಾಗೂ ಮಳೆ ಗಾಳಿಗೆ ನಷ್ಟದ ಕುರಿತು ಬರೆದುಕೊಂಡು ಹೋಗಿದ್ದಾರೆ ಎಂದು ಎಮ್ನೂರ್ ಸಾಬ್ ರೈತರು ತಿಳಿಸಿರುತ್ತಾರೆ. ಆದರೆ ಅದು ಏನೇ ಇರಲಿ, ಮಾನ್ಯ ವಿಜಯನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಮೀರ್ ಅಹಮದ್ ಖಾನ್ ಅವರು ಸಂಬಂಧಪಟ್ಟಂತಹ ಸಚಿವರ ಸಮ್ಮುಖದಲ್ಲಿ ಚರ್ಚಿಸಿ ಹಿಂದುಳಿದ ತಾಲೂಕಿನ ಬಡ ರೈತರ ಕಣ್ಣೀರೊರೆಸುವ ಕೆಲಸ ಆಗಬೇಕಿದೆ. ಆದ್ದರಿಂದ ರೈತರ ಸಂಕಷ್ಟವನ್ನ ಅರಿತು ಕೂಡ್ಲಿಗಿ ತಾಲೂಕಿನ ಮಾನ್ಯ ಶಾಸಕರಾದ NT ಶ್ರೀನಿವಾಸರವರು ಈ ಪ್ರಕೃತಿ ವಿಕೋಪದಿಂದ ನಾಶವಾಗಿರುವ ಪಪ್ಪಾಯಿ ಹಣ್ಣಿನ ಗಿಡಗಳ ನಷ್ಟವನ್ನ ಸರ್ಕಾರದೊಂದಿಗೆ ಚರ್ಚಿಸಿ ಈ ಬಡ ರೈತರಿಗೆ ಪರಿಹಾರ ಸಿಗಲಿ ಎನ್ನುವುದು ರೈತರ ಬೇಡಿಕೆಯಾಗಿದೆ. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಆಗಿದೆ ಅಂತಣ ಪಪ್ಪಾಯಿ ಹಾಕಿದ್ವಿ ವರ್ಷ ಎಲ್ಲ ವರ್ಷದಾಗ ಹೊಲ್ದಾಗ ಅದು ಇದು ಜೋಳ ಹಾಕಿದ್ವಿ, ಮೆಕ್ಕೆಜೋಳ ಹಾಕಿದ್ವಿ, ಪ್ರತಿ ಒಂದೊಂದು ಬೆಳೆ ಹಾಕಿದ್ವಿ. ಇದರಲ್ಲಿ ಇದಾಗಲ್ಲ ಅಂತೇಳಿ ಈ ವರ್ಷ ಫಸ್ಟ್ ಟೈಮ್ ನೋಡೋಣ ಅಂತೇಳಿ ಪಪ್ಪಾಯಿ ಹಾಕಿದ್ವಿ. ಚೆನ್ನಾಗೇನು ಪಪ್ಪಾಯಿ ಏನು ಚೆನ್ನಾಗಿ ಬಂತು ಸರ್. ಒಳ್ಳೆ ಇದು ಇಳುವರಿ ಒಳ್ಳೆ ಇದು ಬಂತು. ಎಲ್ಲ ಬೀಜ ಗೊಬ್ಬರ ಔಷಧ ಎಲ್ಲ ಮೇಂಟೆನೆನ್ಸ್ ಕರೆಕ್ಟ್ ಟೈಮ್, ಔಷಧ ಕರೆಕ್ಟ್ ಟೈಮಿಗೆ ಎಲ್ಲದು ಕರೆಕ್ಟ್ ಟೈಮಿಗೆ ಮಾಡಿದ್ವಿ. ಒಳ್ಳೆ ಫಲ ಬಂತು. ಒಂದು ಗಿಡದಾಗ ಏನಿಲ್ಲ ಅಂದ್ರೆ ಸರ್ ಮಿನಿಮಮ್ ಅಂದ್ರೆ 2 ಕ್ವಿಂಟಲ್ ಕಾಯಿದೆ ಸರ್ ಒಂದು ಗಿಡದಾಗ. ಈಗ 2500 ಗಿಡ ಇದಾವೆ ಸರ್ ಇದರಲ್ಲಿ. 2500 ಗಿಡನೂ
ಈ ಮಳೆಗಾಳಿಗೆ ಬಿದ್ದುಬಿಟ್ಟೆ ಸರ್ ಎಲ್ಲ. ಪ್ರತಿ ಒಂದೊಂದು ಗಿಡ ಬಿದ್ದು ಒಂದೊಂದು ಕಾಯಿ ನೋಡಂಗಿಲ್ಲ ಸರ್, ಆ ಥರ ಇದೆ. ಇದನ್ನ ರೀಸೇಲೂ ಇಲ್ಲ ಸರ್, ಏನೇನೋ ಎಲ್ಲ ನೆಲಕ್ಕೆ ಅಪ್ಪಳಿಸ್ಬಿಟ್ಟಿದೆ. ಅಪ್ಪಳಿಸ್ಬಿಟ್ಟು ಸರ್. ಏನು ಯಾವುದು ತಗೊಳಕ್ಕೆ ಯಾವುದು ಬಿಡೋಕೆ ಒಂದು ಗೊತ್ತಾಗ್ತದೆ. ಮಾರ್ಕೆಟ್ನವರು ಯಾರು ಬರಲ್ಲ ಸರ್ ತಗೊಳಕ್ಕೆ. ಏನು ಇದ್ರ ಬಗ್ಗೆ ಹೇಳಕ್ಕೆ ಕೂಡ ಇದಾಗ್ತಿಲ್ಲ, ಅಷ್ಟು ಆ ಪರ್ಯ ಲಾಸ್ ಆಗಿದೆ ಸರ್. ಇದಕ್ಕೆ ಸೂಕ್ತ ಪರಿಹಾರ, ಸೂಕ್ತ ಅಧಿಕಾರಿಗಳನ್ನ ವೀಕ್ಷಣೆ ಮಾಡಿ ಇದಕ್ಕೆ ಪರಿಶೀಲನೆ ಮಾಡಿ ಇದನ್ನು ಪರಿಹಾರದ ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಈ ರೀತಿ ನಿಮ್ಮೂರಾಗ ಇದು ಎಷ್ಟು ಗಂಟೆಗೆ ಆಯ್ತು ನಿನ್ನೆ? ಸರ್ ನೈಟ್ ಆಗಿದೆ ಸರ್. ಇದು ಸಾಯಂಕಾಲ 7-7:30 ಆಗಿರ್ಬೋದು ಸರ್. ಅವಾಗ 7-7:30 ಸರ್. ಎಲ್ಲ ಮರ ಗಿಡಗಳು ಎಲ್ಲ ಭಾಳ ಬಿದ್ದಿದ್ದಾವಲ್ಲ? ಭಾಳ ಬಿದ್ದಿದ್ದಾವೆ ಸರ್. ನಿಮ್ಮ ಊರಿಲ್ಲ ಸರ್, ಈ ಗಿಡದಲ್ಲಿ ನೋಡ್ತೀವಿ ಸರ್, ಒಂದು ಗಿಡ ಬೇಕಂದ್ರೆ ಒಂದು ಇದಿಲ್ಲ ಸರ್. ಎಲ್ಲ ನೋಡಿ ಸರ್, ಎಂತೆಂಥ ಗಿಡ ಎಂತೆಂಥ ನೋಡಿ ಸರ್. ಎಲ್ಲ ಒಂದು 2 ಕ್ವಿಂಟಲ್ ಮೇಲೆ ಬರುತ್ತೆ, ಎತ್ತಕ್ಕಾಗಲ್ಲ? 2 ಕ್ವಿಂಟಲ್ ಬರುತ್ತೆ ಸರ್. 1-1.5 ಕ್ವಿಂಟಲ್ ಗಟ್ಟಲೆ ಕಾಯಿ ಇದೆ. ಇದು ಯಾರು ತಗೊಳ್ಳಲ್ಲ ಈಗ? ಯಾರು ತಗೊಳ್ಳಲ್ಲ ಸರ್ ಇದನ್ನು, ಯಾರು. ಇದು ಸಣ್ಣ ಬರ್ದಂಗೆ ಸರ್, ಏನು ಇದಿರಲ್ಲ, ಎಲ್ಲ ಇದಾಗಿ ಎಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಸಿಗಲಿಲ್ಲ. ಪ್ರತಿ ಒಂದೊಂದು ಗಿಡ 2 ಕ್ವಿಂಟಲ್ 2.5 ಕ್ವಿಂಟಲ್ ಕಾಯಿ ಆಗಿದೆ. ಯಾವ ಒಂದು ಗಿಡನೂ ಸಿಗಲ್ಲ ಅಲ್ಲ? ಇಲ್ಲ ಸರ್, ಒಂದು ಗಿಡ ಇಲ್ಲ. ಎಲ್ಲ ಮೇಲೆ ಸುಳಿ ಬಂದು ಎಲ್ಲ ಕತ್ರ ಸುಳಿ ಸಮೇತನ ಮುರ್ಕೊಂಡೋಗಿ ಸರ್, ಎಲ್ಲ ಕತ್ರ. ಸುಳಿ ಇಲ್ಲ ಅಂದರೆ ಎಲ್ಲ ಕೊಳತಂಗೆ. ಪ್ಲಾಟ್ ಈಗ ಯಾವ ಗಿಡದ್ದು ಸುಳಿ, ಯಾವುದು ಗಿಡದ್ದು ಇಲ್ಲ. ಸುಳಿ ಇಲ್ಲ ಸರ್. ಹೌದು, ಸುಳಿ ಕಟ್ಟಾಗಿದೆ ಸರ್. ನಾವು ನೋಡಿದ ಪ್ರಕಾರ ಯಾವ ಗಿಡದ್ದು ಸುಳಿನೇ ಕಾಣ್ತಾ ಇಲ್ಲ. ಕಾಣ್ತದಲ್ಲ ಗಿಡ ಪೂರ ಸುಳಿ ಇಲ್ಲದಕ್ಕೆ ಎಲ್ಲ ಎಲೆ ಹೋದ್ಮೇಲೆ ಮುಗಿಬೇಕಾಗ್ತದೆ ಟೋಟಲ್. ನಮ್ಮ ಮೆಂಬರ್ ಮಾತಾಡ್ತಾರೆ ನೋಡಿ ಕ್ಲೀನಾಗಿ. ಸುಮಾರು ನಿನ್ನೆ ಅಂದರೆ ತಾರೀಕು 16ನೇ ತಾರೀಕು, ನಿನ್ನೆ 16ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಇದು ಪ್ರಕೃತಿ ಕೊಬ್ಬರಿಂದ ಗುಡುಗು ಮತ್ತು ಸಿಡಿಲು ಮಳೆ ಬೇಕಾಗಿ ಇದು ಈ ಹೊಡೆದಿರೋಕ್ಕಾಗಿನೇ 12 ತಾಸಿಗೆ ಗಿಡ ಸಂಪೂರ್ಣ ನಾಶ ಆಗುತ್ತೆ. ಇದು ನೋಡ್ರಿ, ಗಿಡ ಹಚ್ಚ ಹಸಿರಾಗಿರ್ತಕ್ಕಂಥ ಗಿಡ ಪೂರ್ತಿ ಇದು ಮದಿಡಿ ಒಂಥರ ನಾಶ ಆಗಿ ರೂಪದಲ್ಲಿ ಐತಿ. ಇನ್ನು ಇದು ಕಾಯಿ ನಮಗೆ ಯಾವುದು ಭರವಸೆಯಿಂದ ಸಿಕ್ಕತ್ತಂತ ಗ್ಯಾರಂಟಿ ಇಲ್ಲ. ಇದು 12 ತಾಸಿಗೆ ಈ ಥರ ಗಿಡ ಆಗೈತೆ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇದರಲ್ಲಿ ಯಾವುದೇ ರೀತಿಯ ಫಲ ಬಂದ್ರೂ ಸಿಗೋದಿಲ್ಲ. ಇದು ಬೆಲೆ ಬಂದು ಭಾಳ ಅಂತಕ್ಕಂಥ ಮಾರುಕಟ್ಟೆ ಯಾರು ಅಂದ್ರೆ ಪ್ರತಿಯೊಂದು ಗಿಡನೂ ಎಲ್ಲದು ಸುಳಿ ಎಲ್ಲ ಮುರಿದೋಗಿದೆ, ಎಲ್ಲ ಮುರಿದ್ಬಿಟ್ಟದ ಸರ್. ಇದು ಯಾಕಂದ್ರೆ ಈ ಗಾಳಿ ಸುಂಟ್ರ ಗಾಳಿ ಅಂತ ಬರುತ್ತೆ, ಅದು ಏನಾಗುತ್ತೆ ಅಂದ್ರೆ ಇಡೀ ಟೋಟಲ್ ಈ ಏರಿಯಾವನ್ನ ಕವರ್ ಮಾಡ್ಕೊಂಡು ಎಲ್ಲೆಲ್ಲಿ ಗಾಳಿ ಹೋಗ್ಲಿಲ್ಲ ಜಾಗ ಇಲ್ದಾಗ ಇಲ್ಲೇ ಸುತ್ತರದು ಇದು ಭೂಮಿನ ಆವರಿಸಿಕೊಂಡು ಇದು ಬೆಳೆ ನಾಶ ಆಗಿದೆ. ಬಯಲು ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಜಮೀನು ಇದು. ಎಲ್ಲಾ ಕಡೆ ಗಾಳಿ ಒಂದೇ ಸಲ ತಗೊಂಬಂದು ಸಂಪೂರ್ಣವಾಗಿ ಇಲ್ಲಿ ಇದನ್ನ ಸುಂಟ್ರ ಗಾಳಿ ತರ ಸುತ್ತಿಸ್ಕೊಂಡು ಇದು ಬೆಳೆ ನಾಶ ಆಗಿರೋದು. ಇದೇ ಒಂದು ಕಾರಣದಿಂದ ಹಿಂಗಾಗಿರೋದು. ಕನಿಷ್ಠ ಒಂದು 15 ಲಕ್ಷ ಅಂತೂ ಜಾಸ್ತಿನೇ ಸರ್. ನಮ್ಮ ಅಂದಾಜು ಅಂದ್ರೆ ನಾವು ಒಂದು 20-30 ಲಕ್ಷಕ್ಕೆ ನಿರೀಕ್ಷಿಟ್ಟಿದ್ವಿ ಬೆಳೆನ. ಅಂದ್ರೆ ನಿಮ್ಮೂರಲ್ಲೇ ಒಳ್ಳೆ ಬೆಳೆ, ಉತ್ತಮ ಬೆಳೆ ಬಂದಿತ್ತು. ಯಾಕಂದ್ರೆ ಇದಕ್ಕೆ ಕೆಲವೊಂದು ಒಳ್ಳೊಳ್ಳೆ ಕೆಮಿಕಲ್ಸ್ ಎಲ್ಲ ತಂದಿದ್ರು, ಎಲ್ಲ ಔಷಧಿಗಳು, ರಸಗೊಬ್ಬರಗಳು. ಆಮೇಲೆ ಇವಕ್ಕೆ ಇದು ಬರುತ್ತೆ, CN ಅಂತೇಳಿ ಬರುತ್ತೆ, ಡ್ರಿಪ್ಸ್ ಅಲ್ಲಿ ಬಿಡ್ತಕ್ಕಂಥವು 25 kg ಬ್ಯಾಗ್. ಅದು ಒಂದೊಂದು ಬ್ಯಾಗ್ 5,000-6,000 ರೂಪಾಯಿ ಬ್ಯಾಗ್ ಅದು. ಅದನ್ನ ತಂದು ಇದನ್ನ ರಸಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಪ್ರತಿಯೊಂದು ಬಡ್ಡಿಗೆ ಹಾಕಿ ಇದನ್ನು ಸಂಪೂರ್ಣವಾಗಿ ವಿತರಣೆ ಮಾಡ್ಯಾರ. ಈ ಒಂದು ಡ್ರಿಪ್ಪಿಂಗ್ ಪೈಪ್ ಮಾಡ್ಲಿಕ್ಕೆ ಸುಮಾರು 1 ಲಕ್ಷ ರೂಪಾಯಿ ಗಟ್ಟಲೆ ಇದನ್ನ ಖರ್ಚು ಮಾಡ್ಯಾರ ಅವರು. ಒಂದು ಎಕರೆಗೆ ಒಂದು 30,000-40,000 ರೂಪಾಯಿ ಖರ್ಚು ಬರುತ್ತೆ ಈ ಡ್ರಿಪ್ ಪೈಪ್ಗೆ. ಇದು ನೋಡ್ರಿ, ಗೊಬ್ಬರ ಔಷಧಿ ಎಲ್ಲ ಸಿಂಪಡಿಸ್ತಾರೆ ಇದನ್ನ. ಅದ್ರ ಮೂಲಕನೇ ಎಲ್ಲ ಈಗ ನಮ್ಮ ಸಸ್ಯಗಳಿಗೆ ತಾಲೂಕು ಹಿಂದುಳಿದ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಒಣವೇ ಜಾಸ್ತಿ ನೀರಿರ್ತಕ್ಕಂಥ ಪ್ರದೇಶ ಇಲ್ಲ. ಹಾಗಾಗಿ ಅಲ್ಪ ಸ್ವಲ್ಪ ನೀರಲ್ಲಿ ಇವರು ತೋಟಗಾರಿಕೆಗೆ ಹೋಗಿದ್ದು ಉದ್ದೇಶ. ಇವರು ಬೇಸಿಗೆಯಲ್ಲಿ ನಾವು ಬೆಳೆ ಬೆಳಿಬಹುದು ಮಾಡ್ಬೋದು ಅಂತ ಹೇಳಿ ಇದಕ್ಕೆ ಹೋಗಿ ಪದ್ಧತಿಗೆ ಹೋಗಿ ಇವರು ಈ ತರ ಬಹಳ ನಷ್ಟ ಆಗ್ಬಿಟ್ಟವು. ಆಮೇಲೆ ಇದು ನೋಡ್ರಿ, ಔಷಧ ಸಿಂಪಡಿಸ್ಲಿಕ್ಕೆ ಇದನ್ನ ತರ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಈಗ ಒಂದು ಮೋಟರ್ ಬರುತ್ತಾರೆ, ಇದಕ್ಕೆ ಮೋಟರ್ ಇಟ್ಟು ಸ್ಪ್ರೇ ಮಾಡ್ತಾರೆ. ಎಲ್ಲ ಒಂದು ಔಷಧಿ ಕೆಮಿಕಲ್ ನ ಒಂದು ಇದರಲ್ಲಿ ಹಾಕೊಂಡು ಒಂದು ಇದು ಬರುತ್ತೆ, ಯಾವ ದೊಡ್ಡದೊಂದು ಬ್ಯಾರಲ್ ಟೈಪ್ ಬರುತ್ತೆ, ಒಂದು ಡ್ರಮ್ ಅಂತ ಹೇಳ್ತೇವೆ ನಮ್ಮ ಹಳ್ಳಿ ಭಾಷೆಯಲ್ಲಿ. ಆ ಡ್ರಮ್ ಅಲ್ಲಿ ಹಾಕೊಂಡು ಇದನ್ನ ಪಂಪಿಂಗ್ ಮಾಡಿ ಎಲ್ಲಾ ಪ್ರತಿಯೊಂದು ಬೆಳೆಗೆ ಸಿಂಪಡಿಸ್ತಾರೆ. ಯಾವುದೇ ಒಂದು ಕೀಟನಾಶಕಗಳಾಗಿರ್ಲಿ, ಕೀಟನಾಶಕನ ಸಂರಕ್ಷಣೆ ಮಾಡ್ಲಿಕ್ಕೆ, ಕೀಟನಾಶಕ ನಿಯಂತ್ರಣದಿಂದ ಇದು ಒಂದು ಉಪಯೋಗ ಆಗ್ತದೆ. ಇಂಥವೆಲ್ಲ ಮಾಡಿದಾರೆ ಅವರು. ಏನೇನು ಈ ಬೆಳೆಗೆ ಮಾಡ್ಬೇಕು ಅತಿ ಹೆಚ್ಚಾಗಿ ಖರ್ಚು ಮಾಡ್ಕೊಂಡು ಒಳ್ಳೆ ಆಸಕ್ತಿಯಿಂದ ಮಾಡಿದ್ರೆ ಇವತ್ತು ದುರಾದೃಷ್ಟ. ಇಷ್ಟನ್ನು ನೋಡ್ರಿ, ಇಲ್ಲಿ ಕಣ್ಣಿ ಕಾಣುವಷ್ಟು ಎಲ್ಲ ಬಿದ್ದೋಗಿದೆ. ಏನಿಲ್ಲ ಸರ್, ಇದು ದಯವಿಟ್ಟು ನಮಗೆ
ಹೇಳ್ತೀವಲ್ಲ. ಕ್ವಿಂಟಲ್ 1.5 ಕ್ವಿಂಟಲ್ ಕಾಯಿ. ಹೌದೌದು ಇವತ್ತು ಈ ಬೆಳೆ ಬೆಳೆದಿರೋರು ಹೇಳ್ತಾರೆ, ಕೆಲವೊಂದು ಹಳ್ಳಿಯಲ್ಲಿ ರೈತರು ಹ್ಮ್ ಸುಮಾರು 15ರಿಂದ 20 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದು ಬೆಳೆದ್ರು ಈ ತರ ಬೆಳೆ ಸಿಕ್ಕಿಲ್ಲ. ಏನ್ ಅದೃಷ್ಟ ನಿಮಗೆ ಹೊಸ ಬೆಳೆ ಆಗಿರೋಕ್ಕಾಗಿ ಈ ಭೂಮಿಯಲ್ಲಿ ನಿಮ್ಗೆ ಸಿಕ್ಕದ ಅಂತ ಹೇಳಿದ್ರು ಅವರು. ದುರಾದೃಷ್ಟ ಪಾಪ ಇವತ್ತು ಇಂಥ ಕಷ್ಟ ಅನುಭವಿಸಿದ್ರು. ಹೆಸರು? ನಮಸ್ತೆ, ನನ್ನ ಹೆಸರು ಹಿರಿಗರ ಸಂತೋಷ್ ಅಂತೇಳಿ. ನಾವು ಈ ಗ್ರಾಮ ಪಂಚಾಯತ್ ಸದಸ್ಯರು. ನಮ್ಮ ಹೆಸರು ನೀವು ಯಾವ ಗ್ರಾಮ ಪಂಚಾಯತಿ? ನಮ್ದು ಬಡ್ಲಾಡಕ್ ಪಂಚಾಯತಿ. ಯಾವ ಊರು ಇದು? ಯಾವ ಗ್ರಾಮ? ಈಚಲಬೊಮ್ಮಳ್ಳಿ, ಕೂಡ್ಲಿಗಿ ತಾಲೂಕು ಸಂಬಂಧಪಟ್ಟದ್ದು ಈಚಲಬೊಮ್ಮಳ್ಳಿ ಗ್ರಾಮ. ನಮ್ಮ ಗ್ರಾಮದಲ್ಲಿ ಒಂದು ಪಿಂಜಾರ್ ಯಮನಪ್ಪ ಅಂತ ಒಬ್ಬ ರೈತರು ಸುಮಾರು ವರ್ಷಗಳಿಂದ ಸುಮಾರು ಸಾಲ ಮಾಡ್ಕೊಂಡು ಏನೋ ಒಂದು ಲಾಸ್ಟ್ ಕೊನೆಗೆ ಒಂದು ತೋಟಗಾರಿಕೆ ಬೆಳೆಗೆ ಹೋಗೋಣ ಅಂತೇಳಿ ಎಲ್ಲಾ 5 ವರ್ಷದಿಂದ ಯಾವ ಬೆಳೆ ಮಾಡಿದ್ರು ಕೈ ಸಿಕ್ಕಿರ್ಲಿಲ್ಲ. ಅದೃಷ್ಟ ಏನೋ ಈ ವರ್ಷ ಭಗವಂತ ಒಳ್ಳೆ ಬೆಳೆ ಕೊಟ್ಟಿದ್ದ. ಆದ್ರೆ ಪ್ರಕೃತಿ ಕೋಪದಿಂದ ಈ ಸಲ ಒಂದೊಂದು ಗಿಡಕ್ಕೆ ಏನಲ್ಲ ಅಂದ್ರೂ ಒಂದು ಸಾಧಾರಣ 1-1.5 ಕ್ವಿಂಟಲ್ ಆಗ್ತಿತ್ತು ಸರ್. ಇದು ಅಷ್ಟು ಬೆಳೆ ಉತ್ತಮ ಬೆಳೆ ಬಂದಿದ್ರಿಂದ ಇದು ರಾತ್ರಿ ನಿನ್ನೆ ಪ್ರಕೃತಿ ಕೋಪದಿಂದ ಅತಿವೃಷ್ಟಿ ಅನಾವೃಷ್ಟಿ ದೈವ ಒಂದು ಗಾಳಿ ಮತ್ತು ಮಳೆ ಏಕಾಗಿ ಟೋಟಲ್ ಸುಮಾರು ಒಂದು 1.5 ಹೆಕ್ಟೇರ್ ಐತಿ ಭೂಮಿ. ಒಂದು 3 ಎಕರೆ ಹತ್ರ ಮಾಡಿದ್ದಾರೆ. ಈ ಇದರಲ್ಲಿ ಈಗ ಇವರಿಗೆ ಲಾಭದಾಯಕ ಆಗಿರೋದು ಏನು ಕೇವಲ 10% ಮಾತ್ರ ಸಿಕ್ಕಿದೆ ಬೆಳೆ. ಇನ್ನ ಒಂದು 80ರಿಂದ 90% ಬೆಳೆ ಸಂಪೂರ್ಣ ನಾಶ ಆಗ್ಬಿಡ್ತದೆ. 90% ಬೆಳೆ ಕಂಪ್ಲೀಟ್ ಆಗಿ ನಾಶ ಆಗಿದೆ. ಏನ್ ಮೇಲೆ ಉಳಿದ್ರೆ ಇದು ಇದೆಲ್ಲ ಒಂದು ಬಿಸಿಲಿನ ಶಾಖ ಕಿರಣಗಳು ಬಿದ್ದು ಇದು ಬಂದಿರೋ ಬೆಳೆನ ಕೈ ಸಿಗಲ್ಲ ಇವ್ರಿಗೆ. ಯಾವ್ದು ಏನಾಗುತ್ತೆ ಅಂದ್ರೆ ಇದು ಗುಣಮಟ್ಟ ಸಿಗಲ್ಲ. ಹಾಗಾಗಿ ಯಾರೇ ಬೆಳೆಗಾರರು ಬಂದು ಇದನ್ನ ಖರೀದಿದಾರರು ಖರೀದಿ ಮಾಡಲ್ಲ. ಹಂಗಾಗಿ ಇದು ಇದ್ರೂ ವೇಸ್ಟ್ ಇದೆ. ಈಗ ಇನ್ಮೇಲೆ ಏನ್ ಮಾಡಕ್ಕಾಗತ್ತೆ ಅಂದ್ರೆ ಈಗ ಇದನ್ನ ಟೋಟಲ್ ವೆಚ್ಚ ಎಷ್ಟಾಗ್ಬೋದಾಗಿತ್ತು? ಅಂದಾಜು ನೋಡ್ರಿ, ಒಂದೊಂದ್ಸಲ ಕಟಿಂಗ್ ಆದ್ರೆ 1-2 ಲಕ್ಷ ರೂಪಾಯಿ ಆಗುತ್ತೆ. ಇದು ಸಾಧಾರಣ ಅಂದ್ರೆ ಒಂದು ಕಾಯಿ ಬಂದು ಕೆಜಿಗೆ 5 ರೂಪಾಯಿ ಖರೀದಿ. ಎಷ್ಟು ಕೆಜಿ ಬರ್ಬೋದು ನೀವು ಹಿಡ್ಕೊಂಡ? ಒಂದು 20 ರೂಪಾಯಿ ಬೆಲೆ ಬಾಳುತ್ತಿದೆ. ಅಂದ್ರೆ ಅದು ಎಷ್ಟು ಕೆಜಿ ಬರ್ಬೋದು? ಇದು 4 ಕೆಜಿ ಬೇಡ 3 ಕೆಜಿ ಬರ್ಬೋದು. ಒಂದು ಕಾಯಿ 3 ಕೆಜಿ ಇದೆ ಅಂದ್ರೆ ಒಂದು ಕಾಯಿ 20 ರೂಪಾಯಿ ಅಂದ್ರೂ 100 ಕಾಯಿಗೆ ಸಾಧಾರಣ ಒಂದು 2,000 ರೂಪಾಯಿ ಒಂದೊಂದು ಗಿಡ ಆದ್ರೂ ಕನಿಷ್ಠ ಅಂದ್ರೆ ಒಂದು 1000 ಗಿಡ ಅಂದ್ರೆ ಎಷ್ಟಾಗ್ತದೆ? 2,500 ಗಿಡ 18-20 ಲಕ್ಷ ರೂಪಾಯಿ ಅಂತ ಲಾಸ್ ಪಾಪ ರೀ. ಹೌದ್ರಾ? ಈಗಿನ ಮಾರುಕಟ್ಟೆ ಬೆಲೆ. ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ಕಾರಕ್ಕೂ? ಮತ್ತೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡೋದಂದ್ರೆ, ಇದು ಈಗ ಸರ್ಕಾರ ಮಾಡಿಲ್ಲ, ಯಾರು ದೇಶದಿಂದ ಮಾಡಿಲ್ಲ. ಇದು ದೈವ ಬೆಳಗ್ದಿರ್ತಕ್ಕಂಥ ಒಂದು ಅತಿವೃಷ್ಟಿ ಆಗಿರೋ ಪ್ರಕೃತಿ ಕೋಪದಿಂದ ಆಗೈತಿ. ಆದ ಕಾರಣ ಏನೋ ಒಂದು ರೈತರಿಗೆ ಸರ್ಕಾರದಿಂದ ಒಂದು ಭರವಸೆಗೆ ಅವ್ರಿಗೊಂದು ಮನಸ್ಸಿಗೆ ನೋವಾಗಿರೋಕೆ ಒಂದು ವೈದ್ಯ ರೂಪದಲ್ಲಿ ಏನಾದ್ರು ಒಂದು ಔಷಧಿ ರೂಪದಲ್ಲಿ ಒಂದು ಪರಿಹಾರ ಕೊಟ್ಟರೆ ಏನೋ ಒಂದು ಅವ್ರಿಗೊಂದು ಒಳ್ಳೇದಾಕದಂತ ನನ್ನ ಮನೋಭಾವನೆ. ಇವತ್ತು ಇವ್ರಿಗಾಗಿರ್ಬೋದು, ನಾಳೆ ನಮಗಾಗ್ಬೋದು. ರೈತರಂದ್ರೆ ಎಲ್ಲರೂ ಒಂದೇ. ಭಾಳ ತೊಂದರೆಗೀಡಾಗಿ ಇವತ್ತು ಈ ಕುಟುಂಬ ದುಃಖಾತ್ತರಾಗಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇಷ್ಟು ಇವತ್ತಿನ ಈ ಪರಿಸ್ಥಿತಿ ಆಗಿದೆ ನೋಡ್ರಿ ಸರ್. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದ. ಯಜಮಾನ್ರೆ, ತಮ್ಮ ಹೆಸರೇನ್ರಿ? ಯಮನೂರ್ ಸಾಬ್. ಯಾವ ಊರು ನಿಮ್ಮದು? ಈಚಲಬೊಮ್ಮಳ್ಳಿ. ಏನು ರೀ ಯಜಮಾನ್ರಿ, ಏನು ಇಷ್ಟೆಲ್ಲ ನಷ್ಟ ಆಗಿದೆ ಇವತ್ತು ಈ ಪ್ರಕೃತಿಯಿಂದ? ತಾವು ಸರ್ಕಾರಕ್ಕೆ ಏನು ಕೇಳಕ್ಕೆ ಇಷ್ಟಪಡ್ತೀರಾ ನೀವು? ನಾವು ಇದನ್ನು ಕೇಳ್ಕೋಬೇಕು ಅನ್ನೋದು, ಇದೆಲ್ಲ ಕಷ್ಟ, ಗೊಬ್ಬರ, ಬೀಜ, ಇರಲಿ ಹೇಳ್ರಿ. ಬೀಜ, ಗೊಬ್ಬರ ಎಲ್ಲ ತಂದು ಇಷ್ಟೆಲ್ಲ ಕಷ್ಟಪಟ್ಟು ಸಾಲ ಸಂಬಂಧ ತೀರ್ಸಿನಂತ ಹೇಳಿ ಇಷ್ಟೆಲ್ಲ ಮಾಡಿದ್ವಿ ಸರ್. ಇದು ಮಳೆರಾಯ ಬಂದು ಇನ್ನೊಂದು 8-10 ದಿನದಾಗ ಕಟಾವಾಗಬೇಕು ಅಂಥದ್ದು ಇಂಥ ಪರಿಸ್ಥಿತಿ ದೇವರು ನಮಗೆ ಕೊಟ್ಟಾನೆ. ಅದ್ರ ಹೆಚ್ಚಿಗಾಗಿ ನಿಮ್ಮನ್ನಲ್ಲಿ ಕಳೆ ಬೇಡ್ಕೊಳೋದು ಪರಿಹಾರ ಕೊಡ್ಬೇಕಂತ ಹೇಳಿ ಕೇಳ್ಕೊಂತೀನಿ ಸರ್. ಎಷ್ಟು ಎಕರೆ ಹಾಕಿದ್ರಿ ಯಜಮಾನ್? 3 ಎಕರೆ ಸರ್. ಇದು 3 ಎಕರೆ ಎಲ್ಲ ಎಷ್ಟು ಟನ್ ಆಗ್ಬೋದಾಗಿತ್ತು ರೀ? ಇದು 5 ಟನ್ ಸರ್. 500 ಟನ್. ಒಂದು 500 ಟನ್ ಆಗುತ್ತೆ. 500 ಟನ್ ಸರ್. ಒಂದು ಸಸಿಯಲ್ಲಿ ಎಷ್ಟು ಕೆ ಜಿ ಬರ್ಬೋದು ರೀ ಇದು? ಮೀಸ 1.5 ಕ್ವಿಂಟಲ್ 2 ಕ್ವಿಂಟಲ್ ಐತೆ ಸರ್ ಒಂದು ಸಸಿಗೆ. ಅಷ್ಟು ಕುಂತಿದೆ. ಹೌದು ಸರ್. ಅಷ್ಟು ಫಲ ಬರಂಗ ನೀವು ಎಲ್ಲ ಖರ್ಚು ಮಾಡಿದಿರಿ? ಮಾಡಿಲ್ಲ ಸರ್. ಎಷ್ಟು ಖರ್ಚು ಮಾಡಿದಿರಿ ಯಜಮಾನ್ರಿ? ಇದಕ್ಕೆ 5 ಲಕ್ಷ ರೂಪಾಯಿ ಅಲ್ಲಿ ಇಲ್ಲಿ ಸಾಲ, ಆಕಳ ಮಗದೊಂದು ಮಾರಿ ಇಷ್ಟೆಲ್ಲ ಸಾಲ ಮಾಡೀನಿ ಸರ್. ಹೌದ್ರಾ? ಎಷ್ಟು ಮಂದಿ ಮಕ್ಕಳು ರೀ ನಿಮಗೆ? ನನಗೆ 3 ಗಂಡು ಮಕ್ಕಳು ಸರ್. ಹೌದ್ರಾ? 4 ಹೆಣ್ಮಕ್ಳು. ಈಗಲೂ ಹೊಲದಲ್ಲೇ ಕೆಲಸ ಮಾಡ್ತೀವಿ? ಹೌದು ಸರ್. ನಿಮಗೆ ದುಡಿಮೆನೇ ಹೊಲ ಮತ್ತು ಇದೇ ಸರ್, ಇನ್ನು ಬೇರೆ ಏನಿಲ್ಲ. ನಾವು ರೈತರಾಗಿರೋದಕ್ಕಾಗಿ ಎಲ್ಲಿ ಓದಿಲ್ಲ, ನಾವು ಮತ್ತೊಂದಿಲ್ಲ, ಏನೋ ಕೇಳೋಕೆ ನಮ್ಗೆ ಮಾತಾಡೋಕ್ಕೂ ಆಸ್ಪದ ಆಗಿದೆ ಸರ್. ನೀವೇ ಎಲ್ಲ ದಯವಿಟ್ಟು ಇದನ್ನು ಪರಿಹಾರ ಕೊಡ್ಬೇಕಾಗಿ ಕೇಳ್ಕೊಂಡು. ಅಧಿಕಾರಿಗಳು ಯಾರನ್ನು ಬಂದಿದ್ರ? ಯಾರು ಬಂದಿಲ್ಲ ಸರ್. ಯಾರು? ವಿಲೇಜ್ ಅಕೌಂಟ್ರಿ ಏನು ಬಂದಿರ? ವಿಲೇಜ್ ಅಕೌಂಟ್ ಬಂದಿದ್ದು. ಈ ತೋಟಗಾರಿಕೆ ಇಲಾಖೆಯವರಿಗೆ ಸಂಬಂಧಪಟ್ಟಂತ ಬಂದಿದ್ರ? ಅವ್ರು ಯಾರನ್ನ?
ತೋಟಗಾರಿಕೆ ಇಲಾಖೆ ಬಂದಿದ್ರಿ ಸರ್ ಸಮೀಲ ಸರ್ ಅಂತ. ಹಾಂ ಸಮೀವುಲ್ಲಾ ಸರ್ ಬಂದಿದ್ರಾ? ಬಂದಿದ್ರಿ ಹಾಂ 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 ಏನು ಹೇಳಿದ್ರು ಅವರು? ನಾವು ಬರ್ತೀವಿ ಅಂತ ಇದು ಮಾಡಿಕೊಡ್ತೀವಿ, ಪಾಣಿ ಅವನ್ನೆಲ್ಲ ಕಳಿಸ್ರಿ ಅಂತೇಳಿ. ಹೌದ್ರಾ? ಹ್ಞೂ ಹ್ಞೂ ಇದು ಒಳ್ಳೇದಾಕತ್ತಂತಂದು ಇದು ಹಾಕಿದ್ವಿ ಸರ್. ಹೊಲ್ದಾಗ ಕೆಲಸ ಮಾಡಕ್ಕಂತಂದು ಪಪ್ಪಳೆ ಹಾಕಿದ್ವಿ ಸರ್. ಇದು ಹಿಂಗೆ ಹಾಳಾಗ್ಯದ ಸರ್. ಮಳೆ ಬಂದು ಹಿಂಗೆ ಇದಕ್ಕೆ ಎಲ್ಲ ಪರಿಹಾರ ನೀವು ಮಾಡಿಕೊಡಿ ಸರ್. ನಮಗೆ ಗೊತ್ತಿಲ್ಲ, ನಾವು ಹೇಳೋಕ್ಕಾಗಲ್ಲ ಸರ್. ಇದು ನಮ್ಮ ಕೈಲಿ ಮಾತಾಡೋಕ್ಕೂ ಆಗಲ್ಲ. ನೀವೇ ಇದು ಮಾಡಿಬಿಡ್ರಿ ಸರ್. ಸರ್ಕಾರಿ ಅಧಿಕಾರಿಗಳು ನೋಡಿ ನಮಗೆ ಪರಿಹಾರ ನೀಡಿಕೊಡಿ ಸರ್. ಅಷ್ಟು ಹಾಳಾಗ್ಬಿಟ್ಟತ್ತಲ್ಲಮ್ಮ? ಎಲ್ಲ ಹಾಳಾಗ್ಬಿಟ್ಟೆ ಸರ್. ನಾವು ಸಣ್ಣದಿದ್ದವರಿಗೆ ದೊಡ್ಡದವರಿಗೆ ಕಷ್ಟಪಟ್ಟಿದ್ದು ಕಳೆ ಗೊಬ್ಬರ ಒಂದು ಸರ್ತಿ ಕಳೆ ತೆಗ್ಸಿದ್ರು 20 ಮಂದಿ 30 ಜನ 10 ಸಲ ಹಿಂಗೆ ಕಳೆ ತೆಗ್ಸಿ ಸರ್. ಒಂದು ದಿನಕ್ಕೆ 10 ಜನ 20 ಜನ ನಿಂದ್ರಿಸಿ ಕಳೆ ತೆಗ್ಸಿ ಒಂದೊಂದು ಪದೇ ತಿಂಗಳಿಗೂ 2 ತಿಂಗಳಿಗೂ 15 ದಿನಕ್ಕೂ ಹಿಂಗೆ ಗೊಬ್ಬರ ಹಾಕಿ ಈಗ ಕಟ್ ಮಾಡೋ ಅನ್ನೋದ್ರಾಗ ಮಳೆರ ಹಿಂಗೆ ಮಾಡಿಬಿಟ್ಟೆ ಸರ್. ನಮಗೆ ಪರಿಹಾರ ನೀಡ್ಕೊಡಕ್ಕೆ ಸರ್. ನಮಗೆ ಗೊತ್ತಿಲ್ಲ. ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಸಕಿಲಾ ಬೇಗಂ ಸರ್.